ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪರ್ಚೇಸ್ ಪೇಮೆಂಟ್ ವಿಧಗಳನ್ನು ತೋರಿಸುತ್ತೇವೆ. ನಾವು ಪರ್ಚೇಸ್ ಎಂಟ್ರಿ ಸ್ಕ್ರೀನ್ನಿಂದ ಶುರು ಮಾಡೋಣ. ಮೊದಲು ನೀವು ಖರೀದಿಸಲು ಬಯಸುವ ಐಟಂ ಅನ್ನು ನಮೂದಿಸಿ. ನಂತರ ಐಟಂ ಆಯ್ಕೆ ಮಾಡಿ ಮತ್ತು ಪ್ರಮಾಣವನ್ನು ನಮೂದಿಸಿ. ಮುಂದುವರಿದು ಪಿಟಿಆರ್ ಮತ್ತು ಇನ್ವಾಯ್ಸ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಪೂರೈಕೆದಾರನನ್ನು ಆಯ್ಕೆ ಮಾಡಿ ಮತ್ತು ಪಾವತಿ ಪ್ರಕಾರವನ್ನು ಆಯ್ಕೆ ಮಾಡಿ. ನೀವು ನೋಡಬಹುದು ಕಾರ್ಡ್, ಕ್ಯಾಶ್, ಯುಪಿಐ, ಪೇಟಿಎಂ, ಚೆಕ್, ಆರ್ಟಿಜಿಎಸ್, ನೆಫ್ಟ್, ಸ್ಪ್ಲಿಟ್ ಮತ್ತು ಪೆಂಡಿಂಗ್ ಹೀಗೆ ಹಲವಾರು ಪಾವತಿ ಪ್ರಕಾರಗಳಿವೆ. ಈ ಡೆಮೋಗೆ ನಾವು ಚೆಕ್ ಆಯ್ಕೆಯನ್ನು ಬಳಸುತ್ತೇವೆ. ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ಸ್ಕ್ರೀನ್ ಕಾಣಿಸುತ್ತದೆ. ಇಲ್ಲಿ ನೀವು ಚೆಕ್ ರೆಫರೆನ್ಸ್ ಸಂಖ್ಯೆಯನ್ನು ಮತ್ತು ದಿನಾಂಕವನ್ನು ನಮೂದಿಸಬಹುದು. ನೀವು ಬ್ಯಾಂಕ್ ವಿವರಗಳನ್ನು ಆಯ್ಕೆ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬಹುದು. ಚೆಕ್ ಮಾಹಿತಿ ಸೇವ್ ಆದ ಮೇಲೆ ಈ ಖರೀದಿಗೆ ಚೆಕ್ ಪಾವತಿಯನ್ನು ಪೂರ್ಣಗೊಳಿಸಲು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ನೊಂದು ಪಾವತಿ ವಿಧಾನಕ್ಕೆ ಹೋಗೋಣ. ಹಿಂದಿನಂತೆ ನೀವು ಖರೀದಿಸಲು ಬಯಸುವ ಐಟಂ, ಪ್ರಮಾಣ, ಪಿಟಿಆರ್, ಇನ್ವಾಯ್ಸ್ ಸಂಖ್ಯೆ ಮತ್ತು ಪೂರೈಕೆದಾರನನ್ನು ನಮೂದಿಸಿ. ಮತ್ತೆ ಹಲವಾರು ಪಾವತಿ ವಿಧಾನಗಳಿವೆ ಮತ್ತು ಈ ಡೆಮೋಗೆ ನಾವು ಸ್ಪ್ಲಿಟ್ ಆಯ್ಕೆಯನ್ನು ಆಯ್ಕೆ ಮಾಡೋಣ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹೊಸ ಸ್ಕ್ರೀನ್ ಕಾಣಿಸುತ್ತದೆ. ಇಲ್ಲಿ ನೀವು ಪಾವತಿ ಪ್ರಕಾರವನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ ಕ್ಯಾಶ್ ಆಯ್ಕೆ ಮಾಡೋಣ. ನೀವು ಮೊದಲ ಪಾವತಿಗೆ ಮೊತ್ತವನ್ನು ನಮೂದಿಸಬಹುದು. ಮತ್ತೊಂದು ಪಾವತಿ ಪ್ರಕಾರವನ್ನು ಸೇರಿಸಲು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾವತಿ ಪ್ರಕಾರವನ್ನು ಆಯ್ಕೆ ಮಾಡಿ ಮತ್ತು ಪಾವತಿಸಬೇಕಾದ ಉಳಿದ ಮೊತ್ತವನ್ನು ನೋಡಬಹುದು. ಈ ಖರೀದಿಗೆ ಸ್ಪ್ಲಿಟ್ ಪಾವತಿಯನ್ನು ಪೂರ್ಣಗೊಳಿಸಲು ಸೇವ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಖರೀದಿ ಇತಿಹಾಸಕ್ಕೆ ಹೋಗೋಣ. ಖರೀದಿಗೆ ಹೋಗಿ ಮತ್ತು ಖರೀದಿ ಇತಿಹಾಸವನ್ನು ಆಯ್ಕೆ ಮಾಡಿ. ನಾವು ಮಾಡಿದ 2 ಖರೀದಿಗಳನ್ನು ನೋಡಬಹುದು, ಒಂದು ಸ್ಪ್ಲಿಟ್ ಮತ್ತು ಒಂದು ಚೆಕ್. ನೀವು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ಮೊದಲ ಮತ್ತು ಎರಡನೇ ಪಾವತಿಯ ವಿವರಗಳನ್ನು ನೋಡಬಹುದು. ಪಾವತಿ ಬಾಕಿ ಇದ್ದರೆ ನೀವು ಇಲ್ಲಿ ಪಾವತಿ ಮೋಡ್ ಅನ್ನು ಬದಲಾಯಿಸಿ ನಿಮ್ಮ ಇಷ್ಟದ ಯಾವುದೇ ಪಾವತಿ ಮೋಡ್ ಆಯ್ಕೆ ಮಾಡಬಹುದು. ಧನ್ಯವಾದಗಳು.